ಈ ಒಂದು ಪ್ರತಿಭಟನೆಯ ಅಧ್ಯಕ್ಷತೆ ವಹಿಸಿರುತ್ತಂತ ದಾವಣಗೆರೆ ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ರಾಜಶೇಖರ್ ನಾಗಪ್ಪನವರೇ, ಮಾಜಿ ಶಾಸಕರು, ತಾಂಡ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಬಸವರಾಜ ನಾಯ್ಕ ಅವರೇ, ರಾಜ್ಯದಿಂದ ಈ ಒಂದು ಹೋರಾಟಕ್ಕೆ ಬಂದಿರತಕ್ಕಂಥ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಬಂಗಾರು ಹನುಮಂತ ಅವರೇ, ಅದೇ ರೀತಿ ಇನ್ನೊಬ್ಬ ನಮ್ಮ ಆತ್ಮೀಯರು ಸಹೋದರರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಪಿ ರಾಜೇಶ್ ಅವರೇ, ಅದೇ ರೀತಿ ಜಿಲ್ಲೆಯ ಎಸ್ಸಿ ಅಂಬೇಡ್ಕರ್ ಅಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣಪ್ಪನವರೇ, ಹಾಗೂ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳೇ, ಇಲ್ಲಿ ನಡೆದಿರ್ತಕ್ಕಂಥ ಬಂಧುಗಳೇ, ತಮಗೆ ಈಗಾಗಲೇ ಸವಿಸ್ತಾರವಾಗಿ ಎಸ್ಸಿ ಎಸ್ಟಿ ನಿಗಮದ ಹಣವನ್ನು ಯಾವ ರೀತಿ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ ಅಂತ ನಮ್ಮ ಹಿರಿಯರು ಮಾತಾಡಿದರು. ಬಂಧುಗಳೇ, ಸುಮಾರು 2.5 ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದಂತ ಈ ಸರ್ಕಾರ ಸುಳ್ಳು ಭರವಸೆಗಳ ಮೂಲಕ ಅಧಿಕಾರಕ್ಕೆ ಬಂದಂತ ಈ ಸರ್ಕಾರ 5 ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡೋದ್ರ ಮುಖಾಂತರ ಈ ಆಡಳಿತಕ್ಕೆ ಬಂತು ಈ ಸರ್ಕಾರ. ಆದ್ರೆ ಇವತ್ತು ತಾವು ನೋಡ್ತಾ ಇದ್ದೀವಿ, ಎಲ್ಲ ಒಂದ್ ಕಡೆ 5 ಗ್ಯಾರಂಟಿಗಳನ್ನು ಕೂಡ ಫುಲ್ಫಿಲ್ ಮಾಡಕ್ ಆಗ್ತಿಲ್ಲ. ಒಂದ್ ಕಡೆಗೆ ನಮ್ಮ ಎಸ್ಸಿ ಎಸ್ಟಿ ಮೋರ್ಚಾದ ಅಭಿವೃದ್ಧಿಗೆ ಇಟ್ಟಂತ 40,000 ಕೋಟಿ ದುಡ್ಡನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಯಾವುದೇ ಒಂದು 5 ಗ್ಯಾರಂಟಿಗೂ ಕೂಡ ಫುಲ್ಫಿಲ್ ಮಾಡ್ತಾ ಇಲ್ಲ. ಒಂದ್ ಕಡೆ ಸುಮಾರು 6 ತಿಂಗಳು 3 ತಿಂಗಳಾದ್ರೂ ಕೂಡ ಮಹಿಳೆಯರಿಗೆ 2,000 ದುಡ್ಡು ಬಂದಿಲ್ಲ. ಒಂದ್ ಕಡೆ ಈ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂಟ್ಲೆ ಈ ರೈತರಿಗೆ ಕಿಸಾನ್ ಸನ್ಮಾನ್ ನಿಧಿ ಏನು ಯಡಿಯೂರಪ್ಪ 4,000 ರೂಪಾಯಿ ಕೊಡ್ತಿದ್ರು, ಅದನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ರು. ಒಂದ್ ಕಡೆಗೆ ಬಸವರಾಜ ಬೊಮ್ಮಾಯಿ ಸಿಎಂ ಆದಾಗ ವಿದ್ಯಾನಿಧಿ ಕೊಡ್ತಿದ್ರು, ಅದನ್ನು ಕೂಡ ನಿಲ್ಲಿಸಿದ್ರು ಈ ಸರ್ಕಾರ. ಎಲ್ಲ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿಯನ್ನು ಕೂಡ ಮುಚ್ಚಾಕುವಂತ ಕೆಲಸ ಮಾಡಿ ಇವತ್ತು ಲೂಟಿ ಮಾಡ್ತಕ್ಕಂತ ಈ ಸರ್ಕಾರ ಲೂಟಿಗೊಂಡಾಗಿ ನಿಂತಿರೋದು ತಪ್ಪಾಗೋದು ಬಂಧುಗಳೇ. ಇವತ್ತು ಒಂದ್ ಕಡೆ ಡೆವಲಪ್ಮೆಂಟ್ ಇಲ್ಲ, ಒಂದು ಗುಂಡಿ ಮುಚ್ಚಿಲ್ಲ. ನಿನ್ನೆ ಇಲ್ಲಿ ಸಚಿವರು ಹೇಳಿದ್ದಾರೆ, ಭಾರಿ ಮಳೆ ಆದ್ರೂ ಕೂಡ ಎಲ್ಲಿ ನೀರು ನಿಂತಿಲ್ಲ, ಎಲ್ಲ ಗುಂಡಿಗಳಿಲ್ಲ ಒಂದು ರೋಡಲ್ಲಿ ಅಂತ ಹೇಳಿದ್ರೆ ಅವ್ರು ಈ ರೋಡಿಗಳದ್ದು ನೋಡಿಲ್ಲ ಅನ್ಸುತ್ತೆ ಅವರು ಇಲ್ಲಿನ ಸಚಿವರು. ರೋಡ್ ತುಂಬಾ ಗುಂಡಿಗಳಿದಾವೆ, ಹಂಗಾಗಿ ನೀರೆಲ್ಲ ಗುಂಡಿಗಿರ್ತಾವೆ. ಇಂಥ ಒಂದು ಕೆಟ್ಟ ಸರ್ಕಾರ ದುರಾಡಳಿತದಿಂದ ತುಂಬಿ ತುಳುಕ್ತಾ ಇದೆ. ಇವತ್ತು ಎಸ್ಸಿ ಎಸ್ಟಿಗೆ ಅಷ್ಟೇ ಅಲ್ಲ, ಇಡೀ ನಾಡಿಗೆ ಅನ್ಯಾಯ ಆಗ್ತದೆ, ತಪ್ಪಾಗಲಾರ್ದು. ಅದರಲ್ಲೂ ಎಸ್ಸಿ ಎಸ್ಟಿ ಹಣವನ್ನು ದುರುಪಯೋಗ ಮಾಡಿ ಇವತ್ತೇನು ಎಸ್ಸಿ ಎಸ್ಟಿ ಕುಟುಂಬಕ್ಕೆ ಹೊರಗೆ ಹೋರಾಡ್ಸೋದಿರ್ಬೋದು, ಅಥವಾ ರೈತರಿಗೆ ಮಕ್ಕಳಿಗೆ ಓದಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಅವ್ರ ದುಡಿಮೆಗೆ ಏನು ಸಹಕಾರ ಮಾಡಬೇಕಾಗಿತ್ತು ಎಸ್ಸಿ ಎಸ್ಟಿ ನಿಗಮಗಳು ಅವ್ರ ಕೆಲಸಕ್ಕೆ ಇವತ್ತು ಗೊತ್ತಿಲ್ಲದಂಗೆ ಮಾಡಿ ಇವತ್ತು ಎಸ್ಸಿ ಎಸ್ಟಿ ಇವನ್ನ ಬಂದ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ತಂದಿದೆ ಅಂದ್ರೆ ತಪ್ಪಾಗಲಾರದು ಬಂದಿದೆ. ಈ ಒಂದು ಹೋರಾಟದಲ್ಲಿ ಇವತ್ತು ನಾವೇನು ಹಮ್ಮಿಕೊಂಡಿದ್ದೀವಿ ಸಾಂಕೇತಿಕವಾಗಿ ಈ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿದ ತಾವೆಲ್ಲ ಬಂದಂತ ತಾವೆಲ್ಲರೂ ಮನಸ್ಸಿ ನನ್ನ ಮಾತು